ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಯೋಜನೆಗಳನ್ನು ಮಹಿಳೆಯರಿಗೆ ಬಂದಂತ ನಮ್ಮ ಎಲ್ಲ ಸಹೋದರ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ಶಾಸಕರು ಜೊತೆಯಾಗಿ ಮೊದಲಿಗೆ ಗೌರಿ ಸಂಜೀವಿನಿ SHG ನಿಮ್ಮ ಸರ್ಕಾರದ ಯೋಜನೆ ಏನಿದೆ ಆ ವಿಷನ್ ಅನ್ನು ತಳಮಟ್ಟದ ಮೊದಲ ತಂಡ ಗೌರಿ ಸಂಜೀವಿನಿ ಅವರಿಗೆ ಒಂದು ಜನರ ಬದುಕಿನಲ್ಲಿ ಬದಲಾವಣೆ ಬರಬೇಕು ಅಂತಂದ್ರೆ ಅದು ನಮ್ಮ ಕುಟುಂಬಗಳ ಆದಾಯ ಹೆಚ್ಚಾಗಬೇಕು. ಈ ದೇಶದಲ್ಲಿ ನಾವು ಸಮೃದ್ಧಿಯನ್ನ ತರಬೇಕು ಅಂತಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕುಟುಂಬಗಳ ಆದಾಯ ಹೆಚ್ಚಾಗಬೇಕು ಅಂತಂದ್ರೆ ಅದು ಹೇಗೆ ಸಾಧ್ಯ ಅಂತ ಆಲೋಚನೆ ಮಾಡಿದಾಗ ಅದು ಕೇವಲ ಹೆಣ್ಣು ಮಕ್ಕಳಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ದೃಢ ಸಂಕಲ್ಪ ಇದೆ. ಅದಕ್ಕೆ ಅನುಗುಣವಾಗಿ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಜನರನ್ನು ಒಟ್ಟುಗೂಡಿಸಿ ಬಹುಶಃ ಸಮುದಾಯದ ಒಟ್ಟುಗೂಡಿಸುವ ಜೊತೆಯಲ್ಲಿ ಈ ರೀತಿಯ ಸ್ವಸಹಾಯ ಸಂಘವನ್ನು ನಿರೂಪಣೆ ಮಾಡಿಕೊಂಡು ಅವರಿಗೆ ಶಕ್ತಿ ಕೊಡುವ ಮೂಲಕ ಗ್ರಾಮೀಣ ಮಟ್ಟದ ಒಂದು ಬಲಿಷ್ಠವಾದ ಭಾರತ ಕಟ್ಟುವ ಕನಸಿಗೆ ಏನೆಲ್ಲ ಯೋಜನೆ ತರಬೇಕ ಅದೆಲ್ಲವೂ ಕೂಡ ಕೌಶಲ್ಯ ಅಭಿವೃದ್ಧಿಯ ಇಲಾಖೆಯ ತರ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿರುವಂಥದ್ದು. ಅನ್ಫಾರ್ಚುನೇಟ್ಲಿ ನಾವು ಕರ್ನಾಟಕದ ಚುನಾವಣೆಯನ್ನು ಪೂರ್ತಿಯಾಗಿ ವಿನಿಯೋಗಿಸಲಿಕ್ಕೆ ವಿಫಲವಾಗಿದೆ. ಅವರು ಇವರಂತಲ್ಲ, ಎಲ್ಲರೂ ಸೈನಿಕರು ವಿಫಲವಾಗಿದೆ ಅನ್ನೋದು ನನ್ನ ಭಾವನೆ. ಕರ್ನಾಟಕದ ಒಂದೇ ಪೋರ್ಟ್ ಸಿಟಿ ಮಂಗಳೂರು, ಅದನ್ನು ಪೂರ್ತಿಯಾಗಿ ವಿನಿಯೋಗಿಸುವಂಥ ಒಂದು ದೊಡ್ಡ ಪ್ರಯತ್ನವನ್ನು ನಾವು ನೀವು ಸೇರಿ ಎಲ್ಲರೂ ಮಾಡಬೇಕಾಗ್ತದೆ. Mr. Abhay Bakri. Welcome, Mr. V.D. Rajagopalan, Dakshina Kannada, also my very dear friend. So warm welcome to us. Featuring on the stage, off the stage, and hometown Mangaluru. All of you esteemed audience who are present here, Dakshina Kannada, also my very dear friend. So warm welcome to us. Featuring on the stage, off the stage, and hometown Mangaluru. All of you esteemed audience who are present here, Dakshina Kannada, also my very dear friend. So warm welcome to us. Featuring on the stage, off the stage, and hometown Mangaluru. All of you esteemed audience who are present here. So thank you for the commitment that Uru is vision back to Uru is also a thing, because ಈ ನಮ್ಮೂರಿನ ನೆಲದ ಸಾಮರ್ಥ್ಯವನ್ನು, ನಮ್ಮೂರಿನ ನೆಲದ ತಾಕತ್ತನ್ನು ಯಾರಾದರೂ ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಂಡಿದ್ರೆ ಅದು ನಮ್ಮೂರಿನವರು. ಸೊ ಈ ಸಂದರ್ಭದಲ್ಲಿ ಈ ಊರನ್ನು ಬೆಳೆಸಬೇಕಾದ್ರೆ ಈ ಊರಿನ ತಾಕತ್ತನ್ನು ರಿಯಲೈಸ್ ಮಾಡಬೇಕಾದ್ರೆ ಇಫ್ ಯು ಪ್ರೂವ್ ಇಟ್ ಹ್ಯಾಸ್ ದ ಪೊಟೆನ್ಷಿಯಲ್ ಆಫ್. The Prapalam Report 1987 defines sustainable development as a development that is able to meet the needs of the present without compromising the ability of future generations to meet their own needs. The expansion of the city and looking into different aspects of innovation that actually reduces the carbon emission. Such kind of events actually provide us a lot of great platforms where the exchange of ideas can happen among people, entrepreneurs, and also the innovators. For such innovative events,
all to the celebrations. Books are available in press. Guests to kindly take the SIIL Mysore. Thank you, Mrs. Annapurna. Professor Fernand. Two was not formulated in a liberalized, privatized, and globalized framework. This is the first NEP that has been formulated in this LPG era. So therefore, you see there are significant imprints where the education policy caters to the needs of the globalization as well as privatization and liberalization. In the 1963 Language Act under Article 343, they made it English will also continue as the official language in country. ದಿನ ಬಾಗಲಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಜಯಂತಿ ನಿಮಿತ್ತವಾಗಿ ಶಿವಾಜಿ ಮಹಾರಾಜರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಕಲ್ಲೆಸೆದು ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಗೋಯಲ್ ಅವರಿಗೆ ತಲೆಗೆ ಏಟು ಬಿದ್ದು ಗಾಯ ಆಗಿದೆ. ಇದೊಂದು ಅಹಿತಕರ ಘಟನೆ, ಇದನ್ನು ನಾನು ಖಂಡಿಸ್ತೀನಿ. ಕರ್ನಾಟಕ, ಅದರಲ್ಲೂ ಉತ್ತರ ಕರ್ನಾಟಕ ಶರಣರ, ಸಂತರ, ಸೂಫಿ ಸಂತರ ನಾಡಿದು. ಇಲ್ಲಿ ನಮ್ಮ ಪೂರ್ವಜರು, ನಮ್ಮ ಶರಣರು, ಸಂತರು, ಸೂಫಿ ಸಂತರು ಶಾಂತಿ ಮಂತ್ರವನ್ನು ಬಿತ್ತಿ ಹೋದಂಥ ನಾಡಿದು. ಇಲ್ಲಿ ಜಾತಿ ಧರ್ಮದ ಹೆಸರಲ್ಲೇ ಹಬ್ಬ ಹರಿದಿನಗಳನ್ನು ಆಚರಿಸೋ ಸಂದರ್ಭದಲ್ಲಿ ಯಾರೂ ಕೂಡ ಒಬ್ಬರನ್ನೊಬ್ಬರನ್ನ ಪರಸ್ಪರ ನಿಂದನೆ ಮಾಡ್ಕೊಳ್ತಕ್ಕಂಥದ್ದು, ದ್ವೇಷ ಸಾಧಿಸ್ತಕ್ಕಂಥದ್ದು ತರವಲ್ಲ. ಈ ರೀತಿ ಯಾರೂ ಕೂಡ ಮಾಡಬಾರ್ದು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.